ಎರಡು ಪಟ್ಟಿಗಳಿದಾವೆ. ಡಿ ಕೆ ಶಿವಕುಮಾರ್ ಸಲ್ಲಿಸಿರುವಂಥ ಪಟ್ಟಿ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಪಟ್ಟಿ. ಇದರ ಬಗ್ಗೆ ಇವತ್ತು ಚರ್ಚೆ ನಡೆಯುತ್ತೆ 11 ಗಂಟೆಗೆ. 11 ಗಂಟೆಗೆ ಸಭೆಯಾಗತ್ತೆ. ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿದ್ದಾರೆ. ಎರಡು ಪಟ್ಟಿಯನ್ನ ಇಟ್ಟುಕೊಂಡು ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಮಲ್ಲಿಕಾರ್ಜುನ್ ಖರ್ಗೆ ಸಭೆ ಮಾಡ್ತಾರೆ. ಸಭೆ ಮಾಡಿದ ನಂತರ ಫೈನಲ್ ಅಪ್ರೂವಲ್ ಅದು ರಾಹುಲ್ ಗಾಂಧಿ ಅವರಿಂದ ಸಿಗೋದಕ್ಕಿದೆ. ಮೊದಲ ಹಂತದಲ್ಲಿ ಇವರು ಸಭೆ ಮಾಡಿ ಡಿಸಿಎಂ ಡಿ ಕೆ ಶಿವಕುಮಾರ್, ನಿಯೋಜಿತ ಮುಖ್ಯಮಂತ್ರಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರು ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿದ ಬಳಿಕ ಫೈನಲ್ ಅಪ್ರೂವಲ್ ಅದು ರಾಹುಲ್ ಗಾಂಧಿ ಅವರ ಕಡೆಯಿಂದಲೇ ಆಗತ್ತೆ ಅನ್ನುವಂಥ ಮಾಹಿತಿ ಇದೆ. ಅಂದ್ರೆ ಕೆಲ ಹೆಸರುಗಳಿಗೆ ಎರಡೂ ಕಡೆಯಿಂದಲೂ ಕೂಡ ಒಮ್ಮತ ಬರದೇ ಇರಬಹುದು. ಇಂಥವ್ರು ಬೇಡ ಅಂತ ಡಿ ಕೆ ಪಟ್ಟು ಹಿಡಿದ್ರೆ ಇಂಥವ್ರು ಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿಬಹುದು. ಸೊ ಕಗ್ಗಂಟಾಗಿರುವಂಥ ಹೆಸರುಗಳಿಗೆ ಫೈನಲ್ ನಿರ್ಧಾರವನ್ನ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳಬಹುದು. ಏನ್ ಮಾನದಂಡ? ಹೊಸತನ ಮಾನದಂಡ ಅಂತ. ಹೊಸತನ ಮಾನದಂಡ ಅಂತಂದ್ರೆ ಹಳಬರನ್ನ ಏನ್ ಮಾಡ್ತೀರಿ? ಇದೆಲ್ಲದಕ್ಕೂ ಕೂಡ ಇವತ್ತು 11 ಗಂಟೆಗೆ ಒಂದು ಹಂತದ ಉತ್ತರ ಸಿಗಬಹುದು ಅಂತ ಅನಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇವತ್ತು 11 ಗಂಟೆಯ ಸಭೆಯಲ್ಲಿ ಬಹುತೇಕ ಫೈನಲ್ ಆಗತ್ತಾ? ಹಂಗಿದ್ರೆ ಯಾರು ಇರಬೇಕು ಯಾರು ಇರಬಾರ್ದು ಅನ್ನುವಂಥ ನಿರ್ಧಾರ? ರಕ್ಷತ್ ಆಗಲೇಬೇಕಾದಂಥದ್ದು. ಯಾಕಂದ್ರೆ ಇನ್ನು ಉಳಿದಿರೋ ಟೈಮ್ ಎಷ್ಟು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ನಾಳೆ ಬಹುತೇಕ ರಾಹುಲ್ ಗಾಂಧಿ ಕೂಡ ಬರೋ ಸಾಧ್ಯತೆ ಇದೆ. ಅಲ್ಲಿ ಒಂದು ಕಾಂಗ್ರೆಸ್ ಆಫೀಸಿಗೆ ಶಂಕುಸ್ಥಾಪನಾ ಕಾರ್ಯಕ್ರಮ ಕೂಡ ಇಟ್ಕೊಳ್ಳೋ ಅಥವಾ ಆ ಸಿದ್ಧತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಬಹುತೇಕ ಫೈನಲ್ ಆಗುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅನೌನ್ಸ್ ಆಗಬಹುದು ಅಂತ ಎಐಸಿಸಿ ಮೂಲಗಳು ಹೇಳ್ತಾ ಇರುವಂತದ್ದು. ಸೊ ಕಳೆದ ರಾತ್ರಿಯೂ ಕೂಡ ರಾತ್ರಿ 9 ಗಂಟೆಯ ತನಕವೂ ಯಾವುದೇ ಆಕ್ಷನ್ ಇರಲಿಲ್ಲ. ನಿನ್ನೆ ಮಧ್ಯಾಹ್ನ ಇಬ್ಬರೂ ನಾಯಕರು ದೆಹಲಿ ಸೇರ್ಕೊಂಡ್ರು ಕೂಡ ಎಲ್ಲರೂ ಬಂದು ಅವರನ್ನ ಭೇಟಿ ಆಗುವಂಥದ್ದು, ಜೊತೆಗೆ ಬಂದಂತಹ ಆಕಾಂಕ್ಷಿಗಳು ಸುರ್ಜೇವಾಲಾ, ಖರ್ಗೆ ಅವರಿಗೆ ಭೇಟಿ ಆಗುವಂಥದ್ದು ಆಗ್ತಾ ಇತ್ತು. ಇನ್ನು ಕೆ.ಸಿ. ವೇಣುಗೋಪಾಲ್ ಅವರು ತಡವಾಗಿ ಬಂದ್ರು, ಅದೇ ರೀತಿ ರಾಹುಲ್ ಗಾಂಧಿ ಕೂಡ ದೆಹಲಿಗೆ ತಡವಾಗಿ ಬಂದ್ರು. ಹಾಗಾಗಿ ಒಟ್ಟಿಗೆ ಸೇರಿ ನಾಯಕರು ಆಗಬೇಕಾಗಿದ್ದಂಥ ಸಭೆ ಇವತ್ತಿಗೆ ಪೋಸ್ಟ್ಪೋನ್ ಆಯಿತು. ಇನ್ನು ಉಳಿದಂತೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಥವಾ ಅಧ್ಯಕ್ಷರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಮುಂಚೆ ಒಂದು ಸಿಗುವಂತದ್ದು ಒಂದು ಜನರಲ್ ಸೆಕ್ರೆಟರಿಗಳು, ಅವರು ಉಸ್ತುವಾರಿ ಇರ್ಬೋದು ಅಥವಾ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಇರ್ಬೋದು, ಅವರನ್ನ ದಾಟಿಕೊಂಡೇ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಅವರು ಪೂರ್ತಿಯಾಗಿ ಸ್ಕೂಟ್ನಿ ಆಗುತ್ತೆ ಅವರ ಮುಂದೆ. ಯಾವ ರೀತಿ ಸೋಷಿಯಲ್ ಇಂಜಿನಿಯರಿಂಗ್ ಆಗಿದೆ, ಏನನ್ನ ಮಾನದಂಡಗಳು ಇಟ್ಕೋಬೇಕು, ಮತ್ತೆ ಮುಂದೆ ನಾವು 28ರ ಚುನಾವಣೆ ಹೇಗೆ ಗೆಲ್ಲಬೇಕು, ಇವೆಲ್ಲವೂ ಕೂಡ ಸ್ಟ್ರಾಟಜಿಯ ಪಾರ್ಟ್ ಆಗಿರ್ತವೆ. ಅದಕ್ಕೊಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿಕೊಂಡೇ ಮುಂದಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಈಗ ಬೇರೆ ಬೇರೆ ರಾಜ್ಯಗಳ ಕೇರಳ, ತೆಲಂಗಾಣ ಇವುಗಳೆಲ್ಲವನ್ನು ಕೂಡ ನೋಡಿದಾಗ ಯಂಗ್ಸ್ಟರ್ಸ್ಗೆ ಹೇಗೆ ಮಣೆ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದನ್ನ ಮುಂದಿಟ್ಟುಕೊಂಡು ಮುಂದೆ ಒಂದು ರಿಲಿಜಿಯನ್ ಇರುತ್ತೆ, ರೀಜನ್ ಇರುತ್ತೆ, ಅದೇ ರೀತಿ ನಿಮಗೆ 28 ಎಲೆಕ್ಷನ್ ಕೂಡ ಗಮನದಲ್ಲಿ ಇಟ್ಟುಕೊಂಡು ಈ ಸಾರಿ ಆಯ್ಕೆ ಆಗುತ್ತೆ ಅನ್ನುವಂಥದ್ದು ಎಐಸಿಸಿಯ ಉನ್ನತ ಮೂಲಗಳು ಹೇಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ರಾತ್ರಿ 9 ಗಂಟೆಗೆ ಒಂದು ಆಕ್ಷನ್ ಶುರುವಾಯಿತು. ಕಳೆದ ಬಾರಿಯದ್ದು ತಮಗೆ ನೆನಪಿರಬಹುದು, ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ ಯಾರು ಇರ್ತಾರೆ ಅನ್ನೋದನ್ನ ಮೊದಲು ರಿಲೀಸ್ ಮಾಡಿದ್ದು ಹೈಕಮಾಂಡ್. ಅಂದ್ರೆ ಕೆ.ಸಿ. ವೇಣುಗೋಪಾಲ್ ಅವರ ಸಿಗ್ನೇಚರ್ ಇರುವಂತ ಪತ್ರ ಒಂದು ಮಾಧ್ಯಮಗಳಿಗೆ ರಿಲೀಸ್ ಆಯಿತು, ಇಂತಿಂತವರು ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ ಅಂತ. ಈ ಬಾರಿಯೂ ಅದೇ ರೀತಿನ ಅಥವಾ ಕೊನೆಯ ಕ್ಷಣದವರೆಗೂ ಕೂಡ ರಹಸ್ಯ ಕಾಯ್ದುಕೊಳ್ಳುವಂತ ಸಾಧ್ಯತೆ ಇದೆಯಾ? ಅಲ್ಲ, ಸಾಮಾನ್ಯಕ್ಕೆ ಕಾಂಗ್ರೆಸ್ನಲ್ಲಿ ಬೆಳಿಗ್ಗೆ ಅಥವಾ ನಾಳೆ 4 ಗಂಟೆಗಿರೋ ಕಾರಣಕ್ಕೋಸ್ಕರ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ರಿಲೀಸ್ ಆಗಬಹುದು ಆ ಥರದ್ದೊಂದು ಪಟ್ಟಿ ಅನ್ನುವಂಥ ಮಾಹಿತಿಗಳು ಈ ತನಕ ಇರುವಂಥದ್ದು. ಆದರೆ ಚರ್ಚೆಗೆ ಹೋದಂಥ ಸಂದರ್ಭದಲ್ಲಿ ಹೊರಗಡೆ ಇದ್ದಂಥ MLAಗಳು ಪುನಃ ರಾಜಧಾನಿಗೆ ಬರಬೇಕಾಗುತ್ತೆ. ಅವ್ರಿಗೇನಾದರೂ ಕಮ್ಯುನಿಕೇಶನ್ ಆಗಿಲ್ಲ ಅಂದರೆ ಸರಿ ಹೋಗೋದಿಲ್ಲ, ಅಥವಾ ದೂರ ಇದ್ರೆ ಬರ್ಲಿಕ್ಕಾಗೋದಿಲ್ಲ. ಇವೆಲ್ಲ ಕಾರಣಗಳನ್ನು ಕೂಡ ನಾಯಕರಿಗೆ ಹೇಳಿದ್ದಾರೆ. ಇವತ್ತು ಸಂಜೆ ಕೂಡ ಆಗ್ಬೋದು, ಯಾಕಂದ್ರೆ ಫೈನಲ್ ಆಗಬೇಕಾಗಿರುವಂಥದ್ದು ಕೆಲವು ಹೆಸರುಗಳ
ಮೇಲೆ ಇಬ್ಬರಿಗೂ ಕೂಡ ಅದು ಮಾಡಬೇಕು ಅಂತ ಒಬ್ರು ಇರ್ತಾರೆ, ಬೇಡ ಅನ್ನುವಂಥದ್ದು ಒಬ್ರು ಇರ್ತಾರೆ, ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನುವಂಥದ್ದು ಮೂರನೇ ಪಾಯಿಂಟ್ ಆಗಿರುತ್ತೆ. ಹಾಗಾಗಿ ಈ ಎಲ್ಲ ಕೂಡ ಕೆಮಿಸ್ಟ್ರಿ ವರ್ಕೌಟ್ ಮಾಡಬೇಕಾಗತ್ತೆ. ಸೊ ಸದ್ಯಕ್ಕೆ ಏನು ಅಂದ್ರೆ ಫಸ್ಟ್ ಲಿಸ್ಟ್ಗೆ ಬಹುತೇಕ ತೊಂದರೆಗಳು ಆ ತರ ಗೊಂದಲಗಳು ಇಲ್ಲ ಅನ್ನುವಂತ ಅಭಿಪ್ರಾಯ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂದ್ರೆ ಹಿರಿಯರನ್ನ ಒಳಗೊಂಡಿರುವಂತಹ ಮೊದಲ ಹಂತದ ಕ್ಯಾಬಿನೆಟ್ ರಚನೆ, ಹಿರಿಯರನ್ನು ಒಳಗೊಂಡಂತಹ ಯಂಗ್ಸ್ಟರ್ಸ್ ಒಳಗೊಂಡಂತಹ ಒಂದು ಕ್ಯಾಬಿನೆಟ್ ಆಗಿರೋ ಕಾರಣಕ್ಕೆ ಹೆಚ್ಚು ಕಡಿಮೆ ಈಗಿರೋ ಮಾಹಿತಿಯ ಪ್ರಕಾರ 11+1 ಆಗ್ಬೋದು ಅಥವಾ 10+1 ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 5 ಅಥವಾ 6 ಜನ ಹಿರಿಯರು ಇರ್ತಾರೆ, ಉಳಿದಂತವರು ಯಂಗ್ಸ್ಟರ್ಸ್ ನ ಹಾಕಿರ್ತಾರೆ ಅನ್ನುವಂತಹದ್ದು ಮಾಹಿತಿಗಳು ಇರುವಂತದ್ದು. ಹಾಗಾಗಿ ಈಗಲೇ ಒಂದು ರೌಂಡ್ ಸೆಕೆಂಡ್ ಪಟ್ಟಿಯೂ ಕೂಡ ಅಥವಾ ಎರಡನೇ ಹಂತದ ಸಂಪುಟ ಪುನರ್ರಚನೆ ಏನಿದೆ ಅದನ್ನು ಕೂಡ ಚರ್ಚೆ ಮಾಡಿ ಈಗಲೇ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ ಅನ್ನುವಂಥದ್ದು ಕೂಡ ನಡೀತಾ ಇರುವಂತದ್ದು. ಹಾಗಾಗಿ ಇಬ್ಬರೂ ನಾಯಕರಿಂದ ಕಳೆದ ರಾತ್ರಿ ಪಟ್ಟಿಯನ್ನ ಇಸ್ಕೊಂಡಿದ್ದಾರೆ. ಸುಮಾರು 45 ನಿಮಿಷ ಇಬ್ಬರು ನಾಯಕರ ಜೊತೆ ಸುರ್ಜೇವಾಲಾ ಅವರು ಕೆ.ಸಿ. ವೇಣುಗೋಪಾಲ್ ಚರ್ಚೆ ಮಾಡಿದ್ದಾರೆ. ಮೊದಲು ಸಿದ್ದರಾಮಯ್ಯ ಅವರ ಹತ್ರ ಚರ್ಚೆ ಮಾಡಿದ್ರು, ನಂತರ ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಸ್ಕೊಂಡ್ರು. ಈಗ ಚರ್ಚೆಗಳನ್ನ ಮಾಡಿ ಒಂದು ಫೈನಲ್ ಔಟ್ಪುಟ್ಗೋಸ್ಕರ ಇವತ್ತು ರೆಡಿ ಆಗಿದೆ. ಅದು ಖರ್ಗೆ ಅವರ ನಿವಾಸದಲ್ಲಿ 11 ಗಂಟೆಗೆ ಸಭೆ ಆಗುತ್ತೆ, ಅಲ್ಲಿ ಪೂರ್ತಿ ಫೈನಲ್ ಆಗುತ್ತೆ. ರಕ್ಷತ್, ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.